ನಾವು ಸತತವಾಗಿ 8 ವರ್ಷದಿಂದ ಪಾಂಡುರಂಗನ ಉತ್ಸವವನ್ನು ಮಾಡ್ಕೊಳ್ತಾ ಇದ್ದೀವಿ, ವಾರ್ಷಿಕೋತ್ಸವವನ್ನು. ಇದು ನಮ್ಮದು ಏಪ್ರಿಲ್ ಕೊನೆಯ ವಾರದಲ್ಲಿ ಪ್ರತಿ ವರ್ಷ ಜರುಗುತ್ತೆ. ಈ ರೀತಿ ನಮ್ಮ ಪಾಂಡುರಂಗನ ದೇವಸ್ಥಾನ ಬೆಂಗಳೂರಿನಲ್ಲಿ 25ರಿಂದ 30 ಪಾಂಡುರಂಗನ ದೇವಸ್ಥಾನಗಳಿದೆ. ಪ್ರತಿ ಏರಿಯಾದಲ್ಲಿ ನಾವು ಪಾಂಡುರಂಗನ ಉತ್ಸವವನ್ನು ಅದ್ದೂರಿಯಾಗಿ ಇದನ್ನು ದಿಂಡಿ ಅಂತ ನಾವು ಕರಿತೀವಿ. ನಮ್ಮಲ್ಲಿ ಭಕ್ತಾದಿಗಳು ಪಂಡರಾಪುರ ಸಂಪ್ರದಾಯದ ಪ್ರಕಾರ ನಾವು ಪಾಂಡುರಂಗ ಉತ್ಸವಗಳನ್ನು ನೆರವೇರಿಸ್ಕೊಳ್ತಾ ಬರ್ತಾ ಇದ್ದೀವಿ. ಇದನ್ನು ಮೊದಲು ನಮ್ಮದು ದೇವಸ್ಥಾನಗಳು 109, 110 ವರ್ಷದ ಇತಿಹಾಸಗಳಿದೆ ಬೆಂಗಳೂರಿನಲ್ಲಿ. ಈ ಭಾಗದಲ್ಲಿ ನಾವು ಸತತವಾಗಿ 8 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ನಮ್ಮ ಜನಸಂಖ್ಯೆ ಹೆಚ್ಚು ಕಡಿಮೆ, ನಮ್ಮ ಭಾವಸಾರ ಕ್ಷೇತ್ರ ನಾವು ಶಾಂತಿ ಪ್ರಿಯರು, ಹೆಚ್ಚು ಕಡಿಮೆ ಒಂದು 5,000 to 6,000 ಜನ ನಾವು ಇದ್ದೀವಿ. ಪ್ರತಿ ವರ್ಷವೂ ನಾವು ಒಂದು ಪಾಂಡುರಂಗನ ನಾವು ಆರಾಧ್ಯ ದೈವವಾದ ಪಾಂಡುರಂಗನ ಒಂದು ವಾರ್ಷಿಕೋತ್ಸವ ಮಾಡ್ತಾಯಿದ್ದೇವೆ. ಎಲ್ಲ ನಮ್ಮ ಜನಾಂಗ ಚೆನ್ನಾಗಿರಲಿ ಮತ್ತು ಇತರೆ ಜನಾಂಗಗಳೆಲ್ಲ ಚೆನ್ನಾಗಿರಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ಇದನ್ನು ಸತತವಾಗಿ 8ನೇ ವರ್ಷ ಆಚರಿಸ್ತಾ ಬರ್ತಾಯಿದ್ದೀವಿ. ನಮ್ಮಲ್ಲಿ ನಿನ್ನೆ 26ಕ್ಕೆ ಪೌತಿ ಸ್ಥಾಪನೆ ಅಂತ ಮಾಡ್ತೀವಿ. ಅದಾದಮೇಲೆ ಇವತ್ತು ರಾಜಬೀದಿನಲ್ಲಿ ಪಾಂಡುರಂಗನ ಉತ್ಸವ ಮಾಡಿಬಿಟ್ಟು 1:30ಗೆ ಮಹಾಮಂಗಳಾರತಿ ಮಾಡಿಬಿಟ್ಟು ಆಮೇಲೆ ಪ್ರಸಾದ ಅನ್ನ ಸಂತರ್ಪಣೆ ಇದೆ. ಇದಕ್ಕೆ ಸಾಧಾರಣವಾಗಿ 1,500 to 2,000 ಜನ ಇಲ್ಲಿ ನೆರವೇರುತ್ತಾರೆ. ನಮ್ಮ ಜನಾಂಗದ ಪ್ರತಿಯೊಬ್ಬರೂ ಈ ದಿನ ಸಹಕಾರ ಮಾಡಿದ್ದಾರೆ. ಅವರ ಅಂಗಡಿ ಮುಗ್ಗಟ್ಟುಗಳನ್ನೆಲ್ಲ ಮುಚ್ಚಿ ನಮ್ಮ ಮನೆಯಲ್ಲಿ ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಬಂದು ಸಹಕಾರ ನಮ್ಮ ಜನಾಂಗದವರು ಕೊಟ್ಟಿದ್ದಾರೆ. ಮತ್ತು ಈ ದೇವಸ್ಥಾನದ ಆಡಳಿತ ಮಂಡಳಿಯವರು ನಮಗೆ ಸತತವಾಗಿ 8ನೇ ವರ್ಷ ಮಾಡಲಿಕ್ಕೂ ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ. ಇತರೆ ಜನಾಂಗದವರು ನಮಗೆ ಅಕ್ಕಪಕ್ಕದವರೆಲ್ಲ ಸಹಕರಿಸಿದ್ದಾರೆ. ಹಾಗಾಗಿ ನಾವು ಏರಿಯಾದ ಶಾಸಕರಾದ ಕೃಷ್ಣಪ್ಪ ಅವರಿಗೆ ಮತ್ತು ಕರೆದಿದ್ದೀವಿ, ಮತ್ತು ಅವರ ಮಗ ಗೋವಿಂದರಾಜ್ ಶಾಸಕರವರು ಅವರಿಗೆ ಕರೆದಿದ್ದೀವಿ. ಅವರು ಈಗ ಬರೋ ನಿರೀಕ್ಷೆಯಲ್ಲಿದ್ದಾರೆ. ಇನ್ನೊಂದು 15-20 ನಿಮಿಷದಲ್ಲಿ ಬರ್ಬೋದು. ಪಶ್ಚಿಮ ಬೆಂಗಳೂರು ಭಾವಸಾರ ಕ್ಷೇತ್ರ ಸಂಘದಿಂದ 8ನೇ ವರ್ಷದ ದಿಂಡಿ ಮಹೋತ್ಸವ. ಈ ಸಮಾರಂಭದಲ್ಲಿ ಭಾಗವಹಿಸಿ ಪಾಂಡುರಂಗನ ಆಶೀರ್ವಾದ ಪಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಭಾವಸಾರ ಕ್ಷೇತ್ರೀಯ ಸಮಾಜದ ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ಅದೇ ರೀತಿ ಪಾಂಡುರಂಗ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ನಮ್ಮೆಲ್ಲರ ಕಷ್ಟಗಳನ್ನ ನೀಗಿಸ್ಲಿ, ಯಾರಿಗೂ ತೊಂದರೆ ತಾಪತ್ರೆ ಇಲ್ದಂಗೆ ನಮ್ಮನ್ನೆಲ್ಲ ಕಾಪಾಡಲಿ ಪಾಂಡುರಂಗ ಅಂತ ಕೇಳಿಕೊಂಡು ನಿಮ್ಮೆಲ್ಲರಿಗೂ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೀನಿ.